ಆತ್ಮೀಯ ಸ್ನೇಹಿತರೆ, ನೀವು ಇಲ್ಲಿ ವಿಮಾನವನ್ನು ಗಮನಿಸಬಹುದು. ಆದರೆ ನಾವಿರೋದು ಈಗ ಹುಬ್ಬಳ್ಳಿಯ ಸುಕ್ಷೇತ್ರ ಚಂದ್ರಮೌಳೇಶ್ವರ ದೇವಾಲಯ. ಇದು ಇರುವುದು 12ನೇ ಶತಮಾನದಲ್ಲಿ ಕಟ್ಟಿಸಿರುವಂತಹ ಚಂದ್ರಮೌಳೇಶ್ವರ ದೇವಾಲಯ. ಇದು ಹುಬ್ಬಳ್ಳಿಯ ಉಣಕಲ್ಕೆರೆ ಹತ್ತಿರವಿದೆ. ನಮಸ್ತೆ ಆತ್ಮೀಯ ಸ್ನೇಹಿತರೆ, ನಾವೀಗ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿರುವಂಥ ಉಣಕಲ್ಕೆರೆ ಹತ್ತಿರ ಇರುವಂಥ ಚಂದ್ರಮೌಳೇಶ್ವರ ದೇವಾಲಯದಲ್ಲಿದ್ದೀವಿ. ಇದು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಶೈವ ದೇವಾಲಯವಾಗಿದ್ದು, ಈ ದೇವಸ್ಥಾನವನ್ನು ಸ್ವಲ್ಪ ನೋಡೋಣ ಬನ್ನಿ. ಇದು ಭಾಳ ಅಪರೂಪದ ಶಿಲೆಗಳು ಇಲ್ಲಿವೆ, ಕೆತ್ತನೆಗಳು ಇಲ್ಲಿವೆ. ನೋಡಲಿಕ್ಕೆ ನಂಬಲಿಕ್ಕೆ ಅಸಾಧ್ಯ ಅಂತ ಅನ್ನಿಸ್ತದ. ಆಗಿನ ಕಾಲ ನಿರ್ಮಾಣ ಮಾಡಿದ್ದೀವಿ ಅಂತ ಕೇಳಿದ್ರೆ, ಈ ಚಂದ್ರಮೌಳೇಶ್ವರ ದೇವಾಲಯದ ಅಪರೂಪದ ಶಿಲ್ಪಕಲೆಯನ್ನು ನಾವಿಲ್ಲಿ ಗಮನಿಸಬಹುದು. ಕಂಪ್ಯೂಟರ್ನಲ್ಲಿ ಪ್ರಿಂಟ್ ಹಾಕಿರುವಂಥ ಭಾವನೆ ಕಾಣಿಸ್ತಾ ಇದೆ, ಆದರೆ ಇದು ಕಲ್ಲಿನಲ್ಲಿ ಅರಳಿದ ಪ್ರತಿಭೆ. ಈ ರೀತಿ ಬಹಳ ವಿಶೇಷವಾಗಿರುವಂಥ ಶಿಲ್ಪಕಲೆ ಇದು. ಹನ್ನೆರಡನೇ ಶತಮಾನ. ಪ್ರವಾಸಿಗರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ತಂಡವಿದೆ. ನಾವಿಲ್ಲಿ ಪ್ರವಾಸಕ್ಕೆ ಬಂದಿದ್ದೀವಿ. ನಮ್ಮ ಸ್ನೇಹಿತರನ್ನ ಒಬ್ಬೊಬ್ಬರಿಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ ನಿಮಗೆ. ಇವರು ಮಾಳಿ ಸರ್ ಅಂತ, ಇಂಗ್ಲೀಷ್ ಉಪನ್ಯಾಸಕರು, ಸಂಗಮೇಶ್ವರ್ PU ಕಾಲೇಜ್ ಚಡ್ಚಣ್. ಪ್ರದೀಪ್ ಸರ್ ಅಂತ ಇಲ್ಲಿ ಹುಬ್ಬಳ್ಳಿಯಲ್ಲಿ ತಾಲೂಕು ಪಂಚಾಯತಿಯಲ್ಲಿ ವರ್ಕ್ ಮಾಡ್ತಾರೆ. ಗುರುಗಳ ಪ್ರಾಚಾರ್ಯರು ಐಡಿಯಾ PU ಕಾಲೇಜ್, ಸೈನ್ಸ್ PU ಕಾಲೇಜ್ ಇಂಡಿ, ಇಂಗ್ಲೀಷ್ ಉಪನ್ಯಾಸಕರು. ಕಾಂಬ್ಳೆ ಸರ್ ಅಂತ ಜಳಕಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲೀಷ್ ಉಪನ್ಯಾಸಕರು. ಪ್ರಕಾಶ್ ಪಾಡೇವರ್ ಸರ್ ಅಂತ ಲಚ್ಚಾಣ್ ಗೌರ್ಮೆಂಟ್ PU ಕಾಲೇಜಿನಲ್ಲಿ ಇಂಗ್ಲೀಷ್ ಉಪನ್ಯಾಸಕರಿಗೆ ಸೇವೆ ಸಲ್ಲಿಸ್ತಾರೆ. ಎಲ್ಲ ನಮ್ಮ ತಂಡ ಈ ಕಡೆ ಪ್ರವಾಸಕ್ಕೆ ಬಂದಿದ್ದೀವಿ. ಈ ರೀತಿ ತಾವೆಲ್ಲ ಇದನ್ನು ಗಮನಿಸಬಹುದು. ದೇವಾಲಯ ಚಂದ್ರಮೌಳೇಶ್ವರ ದೇವಾಲಯ. ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ. ಪ್ರೀ ವೆಡ್ಡಿಂಗ್ ಫೋಟೋ ಕೂಡ ತಗೊಳ್ಳೋಕೆ ಹಲವಾರು ಜನ ಬಂದಿದ್ದಾರೆ ಆಲ್ರೆಡಿ. ಭಾರತ ಸರ್ಕಾರದವರು ಪುರಾತತ್ವ ಇಲಾಖೆಯಿಂದ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಈ ರೀತಿ ತಮಗೆ ಗೊತ್ತಿರೋ ಹಾಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ನೀವು ಇಲ್ಲಿ ವಿಮಾನವನ್ನು ಗಮನಿಸಬಹುದು. ಆದರೆ ನಾವಿರೋದು ಈಗ ಹುಬ್ಬಳ್ಳಿಯ ಸುಕ್ಷೇತ್ರ ಚಂದ್ರಮೌಳೇಶ್ವರ ದೇವಾಲಯ. ಇದು ಇರುವುದು 12ನೇ ಶತಮಾನದಲ್ಲಿ ಕಟ್ಟಿಸಿರುವಂತಹ ಚಂದ್ರಮೌಳೇಶ್ವರ ದೇವಾಲಯ. ಇದು ಹುಬ್ಬಳ್ಳಿಯ ಉಣಕಲ್ಕೆರೆ ಹತ್ತಿರವಿದೆ.